ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅನ್ನೋಂಥ ಒಂದು ಪ್ರಸ್ತಾಪ ಕೇಂದ್ರ ಸರ್ಕಾರದ ಮುಂದೆ ಇದೆ. ಇದು ಒಂದು ರಾಷ್ಟ್ರ ಒಂದು ಚುನಾವಣೆ ಈ ವಿಧೇಯಕವನ್ನು ಮಂಡಿಸೋಕೆ ಇದೀಗ ಕೇಂದ್ರ ಸರ್ಕಾರನೇ ಮುಂದಾಗ್ತಾ ಇದೆ. ದೇಶದಲ್ಲಿ ಒಂದೇ ಬಾರಿ ಲೋಕಸಭೆಗೆ ಹಾಗೆ ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಒಟ್ಟೊಟ್ಟಿಗೆ ಚುನಾವಣೆ ನಡೆಸುವಂತಹ ಈ ಒಂದು ಪ್ರಸ್ತಾವನೆಗೆ ವಿರೋಧ ಪಕ್ಷಗಳು ವಿರೋಧಿಸ್ತಾ ಇದ್ದಾವೆ. ಕಾಂಗ್ರೆಸ್ ಸೇರಿದಂತೆ INDIA ಒಕ್ಕೂಟ ಏನಿದೆ ಆ ವಿಪಕ್ಷಗಳು ಎಲ್ಲ ಕೂಡ ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಒಂದು ದೇಶ ಒಂದು ಚುನಾವಣೆ ಹೇಗೆ ನಡೆಸಲಾಗುತ್ತೆ, ಇದಕ್ಕೆ ಸಂವಿಧಾನದಲ್ಲಿ ಏನೆಲ್ಲ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ವಿವರಿಸ್ತೀನಿ. ಹಾಗೆ ಒಂದು ದೇಶ ಒಂದು ಚುನಾವಣೆಯಿಂದ ಆಗೋ ಲಾಭಗಳೇನು, ಇದರಿಂದ ಆಗುವಂತಹ ನಷ್ಟಗಳೇನು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಒಂದು ದೇಶ ಒಂದು ಚುನಾವಣೆ ಅನ್ನೋ ವಿಧೇಯಕ ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ ಆಗಿದೆ. ಇದು ದೇಶದಲ್ಲಿ ಏಕಕಾಲಕ್ಕೆ ಎಲ್ಲ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವಂತಹ ಒಂದು ಉದ್ದೇಶ ಹೊಂದಿದೆ. ಈ ವಿಧೇಯಕದ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ಹಾಗೆ ದೆಹಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಜೊತೆಗೆ ಲೋಕಸಭೆ ಚುನಾವಣೆ ಕೂಡ ನಡೆಸುವಂತಹ ಉದ್ದೇಶ ಇದೆ. ಕೇಂದ್ರ ಸರ್ಕಾರ ಮಂಡಿಸ್ತಿರುವಂತಹ ಈ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನು ನಾನಿಲ್ಲಿ ಮೊದಲು ವಿವರಿಸ್ತೀನಿ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ ಸಂವಿಧಾನದಲ್ಲಿ ಒಂದು ಹೊಸ ವಿಧಿ ಅಂದರೆ 82A ಆರ್ಟಿಕಲನ್ನು ಇಲ್ಲಿ ಸೇರಿಸಲಾಗುತ್ತೆ. ಹಾಗೆ ಹೊಸ ವಿಧೇಯಕದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಅಧಿಕಾರಾವಧಿಯನ್ನು ನಿರ್ಧರಿಸೋಕೆ ಆರ್ಟಿಕಲ್ 83 ಮತ್ತು ಆರ್ಟಿಕಲ್ 172 ಅನ್ನು ಇಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ನೀಡುತ್ತೆ. ಆ ವಿಧೇಯಕಗಳ ಅಂಗೀಕಾರದ ನಂತರ ಏನಾಗುತ್ತೆ, ಆರ್ಟಿಕಲ್ 82A ಹಾಗೆ 83 ಮತ್ತು 172 ಇದನ್ನು ಸೇರಿಸಾದ್ಮೇಲೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಈ ಒಂದು ವಿಧೇಯಕಗಳ ಅಂಗೀಕಾರದ ಆದಮೇಲೆ ಹೊಸ ವಿಧಿ ಏನಿದೆ 82A ಇದರಲ್ಲಿರುವಂತಹ ನಿಯಮಗಳು ಇಲ್ಲಿ ಜಾರಿಗೆ ಬರುತ್ತೆ. ಇದರ ಪ್ರಕಾರ ಸಾರ್ವತ್ರಿಕ ಚುನಾವಣೆ ನಡೆದು ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ಆ ದೇಶದ ರಾಷ್ಟ್ರಪತಿಗಳು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅದರಲ್ಲಿ ಸಂಸತ್ತನ್ನು ಚುನಾಯಿಸಿದ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ. ಅಂದರೆ ಇಲ್ಲಿ ರಾಷ್ಟ್ರಪತಿಗಳು ನಿಗದಿ ಮಾಡಿದ ದಿನಾಂಕದಿಂದ ಮುಂದಿನ 5 ವರ್ಷ ಸಂಸತ್ತಿನ ಅಧಿಕಾರದ ಅವಧಿಯಾಗಿರುತ್ತೆ. ಇದರ ಜೊತೆಗೆ ರಾಜ್ಯಗಳ ವಿಧಾನಸಭೆಗಳ ಅಧಿಕಾರಾವಧಿ ಕೂಡ ಸಂಸತ್ ಅವಧಿ ಏನಿರುತ್ತೋ ಅದು ಯಾವತ್ತು ಕೊನೆ ಆಗುತ್ತೋ ಅವತ್ತೇ ಕೂಡ ಮುಗಿಯುತ್ತೆ. ಇದಾದ ಮೇಲೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಮ್ಮೆಲೆ ಸಾರ್ವತ್ರಿಕ ಚುನಾವಣೆ ಜರುಗುತ್ತೆ. ಉದಾಹರಣೆಗೆ ಹೇಳೋದಾದರೆ, ಈಗ ಪ್ರಸ್ತುತ ಲೋಕಸಭೆ ಏನಿದೆ ಈ ಮೊದಲ ಅಧಿವೇಶನ ಜೂನ್ 24ರಲ್ಲಾಯಿತು. ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಗಳಿಗೆ ಮೊದಲ ಏಕಕಾಲಿಕ ಚುನಾವಣೆ ಜೂನ್ 2029ರಲ್ಲಿ ನಡೀಬೇಕು ಇದ್ರ ಪ್ರಕಾರ. ಹೀಗಾಗಿ ಜೂನ್ 2024ರ ನಂತರ ಮತ್ತು ಜೂನ್ 2029ಕ್ಕೂ ಮೊದಲು ಯಾವುದೇ ರಾಜ್ಯ ಅಥವಾ ವಿಧಾನಸಭೆಗಳ ಅಧಿಕಾರಾವಧಿ ಮುಗಿದ್ರೆ ಅದನ್ನು 2029ರ ಸಾರ್ವತ್ರಿಕ ಚುನಾವಣೆವರೆಗೂ ವಿಸ್ತರಿಸೋಕೆ ಅವಕಾಶ ಇರುತ್ತೆ. ಲೋಕಸಭೆ ಅಥವಾ ವಿಧಾನಸಭೆ ವಿಸರ್ಜನೆ ಆದರೆ ಏನು ಮಾಡಬೇಕಾಗುತ್ತೆ, ಲೋಕಸಭೆ ಅಥವಾ ಈ ಒಂದು ವಿಧಾನಸಭೆಗಳ ಪೂರ್ಣಾವಧಿಗಿಂತ ಮುಂಚೆನೇ ಏನಾದರೂ ಸರ್ಕಾರಲ್ಲಿ ವಿಸರ್ಜನೆ ಆದರೆ ಈಗಿರುವಂತೆ ಮಧ್ಯಂತರ ಚುನಾವಣೆಗಳಲ್ಲಿ ನಡಿಬೇಕು. ಅಂದರೆ ಈ ಹಿಂದಿನಂತೆ ಚುನಾವಣೆಗಳು ನಡೆದು ಹೊಸ ಸರ್ಕಾರ ರಚನೆಯಾದ ಏನು ಒಂದು ದಿನಾಂಕ ಇರುತ್ತೆ ಅದಾಗಿ 5 ವರ್ಷಗಳವರೆಗೂ ಅದು ಇರೋದಿಲ್ಲ. ಬದಲಾಗಿ ಲೋಕಸಭಾ ಅಥವಾ ರಾಜ್ಯಸಭಾ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಡೆದ ದಿನಾಂಕಕ್ಕೆ ಸಮಾನವಾಗಿ ಅಂದಿಗೆ ಅಲ್ಲಿನ ಅಧಿಕಾರಾವಧಿ ಮುಕ್ತಾಯ ಆಗಿರುತ್ತೆ. ಉದಾಹರಣೆಗೆ 2029ರ ಸಾರ್ವತ್ರಿಕ ಚುನಾವಣೆಯ ನಂತರ ಲೋಕಸಭೆ ಅಥವಾ ಯಾವುದೇ ರಾಜ್ಯಗಳಲ್ಲಿ ಇರುವಂತಹ ವಿಧಾನಸಭೆಗಳು ವಿಸರ್ಜನೆ ಆದರೆ ಮಧ್ಯಂತರ ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಮಧ್ಯಂತರ ಚುನಾವಣೆಯ ಮೂಲಕ ರಚನೆ ಆಗಿರುತ್ತಲ್ಲ ಒಂದು ಹೊಸ ಸರ್ಕಾರ, ಅದರ ಅಧಿಕಾರಾವಧಿ ಏನಿರುತ್ತೆ ಅದು ಜೂನ್ 2034ಕ್ಕೆ ಮುಗಿಯುತ್ತೆ. ಅಂದರೆ ಮಧ್ಯಂತರ ಚುನಾವಣೆಯ ಅವಧಿಗೆ ಆಗ 5 ವರ್ಷ ಆಗಿರಲ್ಲ. ವಿಧಾನಸಭೆಗಳ ಚುನಾವಣೆಯನ್ನು ಇಲ್ಲಿ ನಾವು ಮುಂದೂಡಬೇಕಾಗುತ್ತಾ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಇಲ್ಲಿ ಮುಖ್ಯವಾಗಿ ಈ ಒಂದು ಲೋಕಸಭೆಯ ಚುನಾವಣೆಯ ಜೊತೆಗೆ ಚುನಾವಣೆ ನಡೆದಂತಹ ಆ ವಿಧಾನಸಭೆಯು ಪೂರ್ಣಾವಧಿ ಮುಗಿಸದೆ ಏನಾದರೂ ವಿಸರ್ಜನೆ ಆದರೆ ಅದಕ್ಕೆ ಮಧ್ಯಂತರ ಚುನಾವಣೆ ನಡೆಯುತ್ತಿಲ್ಲ. ಹಾಗೊಂದು ವೇಳೆ ಏನಾದರೂ ಚುನಾವಣೆ ನಡೆಸೋಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದ್ದರೆ ಅದನ್ನು ಕೇಂದ್ರ ಚುನಾವಣಾ ಆಯೋಗ ಏನಿದೆ ಅದು ನಿರ್ದಿಷ್ಟ ಅವಧಿಗೆ ಆ ಒಂದು ಚುನಾವಣೆಯನ್ನು ಮುಂದೂಡ್ಬೋದು. ಇಲ್ಲ ಅಂದರೆ ಆ ಟೈಮಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೂಡ ಆ ಒಂದು ರಾಜ್ಯದಲ್ಲಿ ಜಾರಿ ಮಾಡಲಾಗುತ್ತೆ. ಈ ಒಂದು ಏಕಕಾಲಿಕ ಚುನಾವಣೆ ಅಂದರೆ ಲೋಕಸಭೆ ಹಾಗೆ ರಾಜ್ಯ ವಿಧಾನಸಭೆಗಳಿಗೆ ಏನು ಒಂದು ಎಲೆಕ್ಷನ್ ಇದೇ ಮೊದಲೇ ಬಾರಿಯನ್ನು ನಡೆದಿದ್ದಲ್ಲ. 1951ರಿಂದ 1967ರವರೆಗೂ ಕೂಡ
ಪ್ರತಿ 5 ವರ್ಷಗಳಿಗೊಮ್ಮೆ ಒಂದು ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸಲಾಗಿತ್ತು. ಅಂದರೆ ದೇಶಾದ್ಯಂತ ಮತದಾರರಲ್ಲಿ 1952ರಲ್ಲಿ, 1957ರಲ್ಲಿ, 1962ರಲ್ಲಿ ಹಾಗೆ 1967ರಲ್ಲಿ ಕೂಡ ಲೋಕಸಭೆಗೆ ಮತ್ತು ರಾಜ್ಯಗಳ ವಿಧಾನಸಭೆಗೆ ಇಲ್ಲಿ ಒಟ್ಟಿಗೆ ಕೂಡ ಮತ ಚಲಾಯಿಸಿದರು. ಆದರೆ 1967ರಲ್ಲಿ ಏನಾಯಿತು ಅಂದರೆ ಕೆಲ ರಾಜ್ಯಗಳಲ್ಲಿ ಒಂದು ಮರುಸಂಘಟನೆ ಆಯಿತು, ಹಾಗೆ ಹೊಸ ರಾಜ್ಯಗಳ ಉದಯ ಕೂಡ ಆಯಿತು. ಈ ರಾಜ್ಯಗಳಲ್ಲಿ ಸರ್ಕಾರ ಅಂದರೆ ಕೆಲ ರಾಜ್ಯಗಳಲ್ಲಿ ಇದ್ದಂತಹ ಸರ್ಕಾರ ಕೂಡ ಅಷ್ಟೊತ್ತಿಗೆ ಬಿದ್ದೋಗಿತ್ತು. ಈ ಕಾರಣಕ್ಕಾಗಿ 1967-68ರ ಬಳಿಕ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಇಲ್ಲಿ ಪ್ರತ್ಯೇಕವಾಗಿ ಚುನಾವಣೆಗಳು ನಡೀತಾ ಹೋಯಿತು. ಒನ್ ನೇಷನ್ ಒನ್ ಎಲೆಕ್ಷನ್ ಇದರ ಪರ ಹಲವು ಪರವಾದಗಳಿದ್ದಾವೆ, ಹಾಗೆ ವಿರುದ್ಧ ಕೂಡ ಒಂದಿಷ್ಟು ವಾದಗಳಿದ್ದಾವೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪರ ವಾದ ಏನಿದೆ ಅಂತಂದರೆ, ಈ ಒಂದು ಎಲೆಕ್ಷನ್ ಯಾಕೆ ನಡೆಸಬೇಕು, ಒಂದೇ ಬಾರಿಗೆ ಯಾಕೆ ನಾವು ಲೋಕಸಭೆ ಹಾಗೆ ವಿಧಾನಸಭೆಗಳಿಗೆ ಚುನಾವಣೆಯನ್ನು ನಡೆಸಬೇಕು ಅಂತ ಒಂದು ವಾದ ಮಂಡಿಸ್ತಾರೆ ಇಲ್ಲಿ. ಯಾಕೆಂದರೆ ಬೇರೆ ಬೇರೆ ಟೈಮಲ್ಲಿ ಏನಾದರೂ ನಾವು ಎಲೆಕ್ಷನ್ ಮಾಡ್ತಾ ಹೋದರೆ ಇಡೀ ದೇಶದಲ್ಲಿ ಚುನಾವಣಾ ಮೋಡ್ಗೋಗ್ಬಿಟ್ಟಿರುತ್ತೆ. ಕೆಲವು ರಾಜ್ಯಗಳಲ್ಲಿ ಪಂಚಾಯತ್ಗಳು, ಸ್ಥಳೀಯ ಸಂಸ್ಥೆಗಳು, ಹಾಗೆ ರಾಜ್ಯ ವಿಧಾನಸಭೆಗಳು, ಹಾಗೆ ಈ ಒಂದು ಏನು ಲೋಕಸಭೆಗೆ ಎಲೆಕ್ಷನ್ ನಡಿಬೇಕು, ಇದೆಲ್ಲ ನಡೀತಾ ಹೋದರೆ ವರ್ಷದಲ್ಲಿ 200ರಿಂದ 300 ದಿನ ಟೈಮ್ ತಗೊಳುತ್ತೆ. ಇಷ್ಟು ದಿನಗಳ ಕಾಲ ಇಲ್ಲಿ ಚುನಾವಣೆ ನಡೀತಾನೆ ಇದ್ದರೆ ಅಭಿವೃದ್ಧಿ ಅನ್ನೋಂಥ ಒಂದು ಪ್ರಕ್ರಿಯೆನೇ ಆಗಲ್ಲ ಇಲ್ಲಿ. ಅಲ್ಲದೆ ಏನಾಗುತ್ತೆ, ಈ ಒಂದು ರಾಜ್ಯಗಳಲ್ಲಿ ರಾಜಕೀಯ ಪೈಪೋಟಿ ಕೂಡ ಶುರುವಾಗುತ್ತೆ. ನೀತಿ ಸಂಹಿತೆ ಹೆಸರಲ್ಲಿ ಪದೇ ಪದೇ ಅಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕುಂಠಿತ ಆಗುತ್ತೆ. ನೀತಿ ಸಂಹಿತೆ ಇದ್ದರೆ ಸರ್ಕಾರ ಕೂಡ ಯಾವುದೇ ಒಂದು ಕ್ರಮ ಕೈಗೊಳ್ಳೋಕ್ಕಾಗಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗಲ್ಲ. ಹಾಗೆಯೇ ಒಂದು ಚುನಾವಣೆಗಳತ್ತನೇ ರಾಜಕಾರಣಿಗಳು ಗಮನ ಹರಿಸ್ತಾರೆ, ಎಲೆಕ್ಷನ್ ಹತ್ತನೇ ಅವರೆಲ್ಲ ಗಮನ ಹರಿಸಿದ್ರೆ ಅವರು ಬೇರೆ ಕಾರ್ಯಗಳು ಮಾಡೋಕ್ಕೂ ಆಗಲ್ಲ. ಹಾಗೆ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಭದ್ರತಾ ಸಿಬ್ಬಂದಿಗಳು ಕೂಡ ತಮ್ಮ ಕೆಲಸವನ್ನು ಬಿಟ್ಟು ಅವರು ಬರೀ ಎಲೆಕ್ಷನ್ ಹತ್ರನೇ ಗಮನ ಕೊಡಬೇಕು, ಎಲೆಕ್ಷನ್ ಡ್ಯೂಟಿ ಮಾಡ್ಕೊಂಡೇ ಇರಬೇಕಾಗುತ್ತೆ ಇಡೀ ವರ್ಷ ಪೂರ್ತಿ. ಮತ್ತೊಂದು ಪ್ರಮುಖವಾದ ಏನಂತಂದರೆ, ಚುನಾವಣೆಗೆ ಹೆಚ್ಚಿನ ಖರ್ಚು ಮಾಡೋದನ್ನು ತಡೆಗಟ್ಬೋದು. ಅಲ್ಲದೆ ಭ್ರಷ್ಟಾಚಾರ ಏನು ನಡೆಯುತ್ತೆ ಎಲೆಕ್ಷನ್ ಟೈಮಲ್ಲಿ ಅದನ್ನು ಕೂಡ ತಡೆಗಟ್ಟಬೇಕು ಅಂದರೆ ಒಂದೇ ಬಾರಿ ಎಲೆಕ್ಷನ್ ಮಾಡೋದು ಸರಿ. ಪದೇ ಪದೇ ಎಲೆಕ್ಷನ್ ಮಾಡೋದು ಖರ್ಚು ಜಾಸ್ತಿ ಬರುತ್ತೆ. ಇದೇ ಕಾರಣಕ್ಕೆ ಒಂದೇ ದಿನ ಅಥವಾ ಒಂದೇ ಬಾರಿ ಎಲೆಕ್ಷನ್ ನಡೆದ್ರೆ ಉಳಿತಾಯ ಆಗುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರ ಇದೆ. ಆದರೆ ಇದಕ್ಕೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಒಂದು ನಿರ್ಧಾರ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದುರ್ಬಲಗೊಳಿಸ್ತದೆ ಅಂತ ವಿಪಕ್ಷಗಳು ಆರೋಪಿಸ್ತವೆ. ಈ ರೀತಿ ಒಂದೇ ಬಾರಿ ಎಲೆಕ್ಷನ್ ಮಾಡೋದು ಪ್ರಾದೇಶಿಕ ಅಥವಾ ಸ್ಥಳೀಯ ಸಮಸ್ಯೆಗಳೇನಿದ್ದಾವೆ ಅದನ್ನು ಬಗೆಹರಿಸೋಕ್ಕಾಗೋಲ್ಲ ಅನ್ನೋದು ವಿರೋಧ ಪಕ್ಷಗಳ ವಾದ. ಅಂದರೆ ಒಂದೇ ಬಾರಿ ಏನಾದರೂ ಮತದಾನ ನಡೆದ್ರೆ ಅಥವಾ ಒಂದೇ ಬಾರಿ ಎಲೆಕ್ಷನ್ ನಡೆದ್ರೆ ದೊಡ್ಡ ಅಂದರೆ ರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳೇನಿರ್ತವೆ ಅದೇ ಇಲ್ಲಿ ಪ್ರಧಾನ ಆಗುತ್ತೆ. ಲೋಕಲ್ ಸಮಸ್ಯೆಗಳೇನಿದ್ದಾವೆ ಅದು ಮುನ್ನೆಲೆಗೆ ಬರಲ್ಲ. ಹೀಗಾಗಿ ಏನಾಗುತ್ತೆ, ಪ್ರಾದೇಶಿಕ ಪಕ್ಷಗಳಾಗ್ಬೋದು ಅಥವಾ ಸಣ್ಣ ಪಕ್ಷಗಳಾಗಿರ್ಬೋದು, ಅವುಗಳ ಹೋರಾಟವನ್ನು ಜನರ ಮುಂದಿಡೋಕ್ಕಾಗಲ್ಲ. ಹಾಗೆಯೇ ಈ ಒಂದು ಲೋಕಲ್ ಸಮಸ್ಯೆಗಳೇನಿದ್ದಾವೆ ಅದು ಗಣನೆಗೆ ಬರಲ್ಲ ಅನ್ನೋಂಥ ಒಂದು ವಾದ ವಿರೋಧ ಪಕ್ಷಗಳ ಮುಂದಿದೆ. ಒಂದು ದೇಶ ಒಂದು ಚುನಾವಣೆ ಕಾಯ್ದೆ ಜಾರಿ ಆದರೂ ಕೂಡ ಅದು ಕಂಪ್ಲೀಟಾಗಿ ಜಾರಿಗೆ ಬರೋದು 2029ರ ಬಳಿಕ ಅಂತ ಹೇಳಲಾಗ್ತಾ ಇದೆ. ಕಂಪ್ಲೀಟಾಗಿ ಜಾರಿ ಆಗಬೇಕು ಅಂತಂದರೆ ಇಡೀ ದೇಶದಲ್ಲಿ ಒಂದೇ ಬಾರಿಗೆ ವಿಧಾನಸಭೆ ಹಾಗೂ ಲೋಕಸಭೆಗೆ ಎಲೆಕ್ಷನ್ ನಡೀಬೇಕು ಅಂದರೆ 2034ರವರೆಗೂ ಕಾಯಬೇಕಾಗುತ್ತೆ ಅಂತ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಸುಮಾರು ಈ ಒಂದು ಎಲೆಕ್ಷನ್ ಪ್ರೊಸೀಜರ್ಗೆ ಅಂತಲೇ 10 ವರ್ಷ ಬೇಕಾಗ್ಬೋದು. 2029ರಲ್ಲಿ ಏಕಕಾಲಕ್ಕೆ ಏನಾದರೂ ಚುನಾವಣೆ ನಡೆಸಬೇಕು ಅಂದರೆ ಬಹುತೇಕ ರಾಜ್ಯಗಳ ವಿಧಾನಸಭಾ ಅವಧಿಯಲ್ಲಿ ಮುಕ್ತಾಯ ಆಗಿರಲ್ಲ. ಹೀಗಾಗಿ ಅವನ್ನು ಅರ್ಧದಲ್ಲೇ ಮೊಟಕುಗೊಳಿಸೋಕ್ಕೂ ಆಗಲ್ಲ. 2029ರಲ್ಲಿ ಏನು ಚುನಾವಣೆ ನಡೆದರೂ ಕೂಡ 2034ರವರೆಗೂ ಕೆಲ ರಾಜ್ಯಗಳ ವಿಧಾನಸಭೆ ಅವಧಿಯನ್ನು ಇಲ್ಲಿ ವಿಸ್ತರಿಸಬೇಕಾಗ್ತದೆ. 2034ರಲ್ಲೇ ಏಕಕಾಲದ ಚುನಾವಣೆ ಸರಿಯಾಗಿ ನಡೆಸೋಕೆ ಸಾಧ್ಯ ಅನ್ನೋಂಥ ಒಂದು ಮಾತು ಕೂಡ ಇಲ್ಲಿದೆ. ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಇದನ್ನು ನಡೆಸೋದು ಎಷ್ಟು ಸರಿ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.